Yes. Okay. Good morning, students. Sorry. Good afternoon. It's 12 o'clock. I said good afternoon to everyone. Good afternoon, ma'am. Good afternoon, ma'am. Very good afternoon. Strength is too low. Only 22. Why? 23, ma'am. Including me, it is 23. Okay, ma'am. Where are others? Others are joining, ma'am. Still they are joining. Or the conference call is meeting. ನಿಮ್ದು ಕಾನ್ಫರೆನ್ಸ್ ಕಾಲ್ ನಿಮ್ ಮೀಟಿಂಗು. Yes, ma'am. Yes. So what we had discussed in our last class? Last class. The insurance policy. Mutual funds. Rajkumar mute ಮಾಡ. ತಡಿಯ. Mutual funds done. Policies. LIC, okay. Life insurance. Then LIC policy mas. LIC policy ಮತ್ತೆ LIC policy, ma'am. LIC policy ಅದ್ ಬಿಟ್ಟು ಮತ್ತೊಂದು ಹೇಳ್ರಿ ಏನ್ ಹೇಳಿನಿ? Policy holder. Life insurance, ma'am. ಹೋಲ್ಡರ್ ನಾಮಿನಿ LIC policy SBI policy HDFC policy ಇವು ಬಿಟ್ಟು Debenture. ಬಿರದಾರ ನಾಮಿನಿ ಇರ್ತನ್ರಿ ಮ್ಯಾಮ್ ಅದು. LIC ಇದೊಂದ್ ಬಿಟ್ಟು ಉಳ್ಕಿದ್ದೇನ್ ಹೇಳಿದ್ರಿ? ರಿಟೈರ್ಮೆಂಟ್ ಪ್ರಾಡಕ್ಟ್ಸ್ ಮತ್ತೆ ಈಗ ಬಂದ ನೋಡ್ರಿ ಗೀತಾ. ಎಲ್ಲರೂ ಈಗ join ಆಗ. ಅದು ರಿಟೈರ್ಮೆಂಟ್ ಆದ್ಮೇಲೆ ಇದು ಕೊಡ್ತಾರಲ್ರಿ ಪೆನ್ಷನ್ ರೀ. ಓಕೆ ಪೆನ್ಷನ್ ಗೊತ್ತಾಯ್ತು ನಿಮ್ಗೆಲ್ಲ. ರಿಟೈರ್ಮೆಂಟ್ ಆದ್ಮೇಲೆ PF provident fund then yes. Do you have any doubts in that? ನೀವೇ ಹೇಳಿ ಮೇಡಮ್. No, ma'am. ಏನ್ ಡೌಟ್ಸ್ ಅದಾರಿ? ಏನ್ ಹೇಳ್ರಿ ಮೇಡಮ್? Mutual funds, equity shares, retirement benefits or retirement products. Clear? ಮ್ಯಾಮ್ ರಿಟೈರ್ಮೆಂಟ್ ಪ್ರಾಡಕ್ಟ್ಸ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬೇಕಾ? ಶಾರ್ಟ್ ಆಗಿ ಹೇಳ್ರಿ. ರಿಟೈರ್ಮೆಂಟ್ ಪ್ರಾಡಕ್ಟ್ಸ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಸಿ ಯೂಶುವಲಿ ನಾವು ಇನ್ವೆಸ್ಟ್ಮೆಂಟ್ ಯಾವಾಗ ಮಾಡ್ತೀವ್ರಿ? ವೆನ್ ವಿ ಆರ್ ಹ್ಯಾವಿಂಗ್ ಅ ಸೇವಿಂಗ್ಸ್. ಕರೆಕ್ಟ್? ಹೌದಿಲ್ರಿ? ಹೌದ್ರಿ. ನಾವು ನಮ್ದು ಸೇವಿಂಗ್ಸ್ ಇದ್ದಾಗ ಅಷ್ಟೇ ನಾವ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೋತೀವಿ. ಸೊ ಸೇವಿಂಗ್ಸ್ ಅಂದ್ರೆ ನಮ್ದು ಇನ್ಕಮ್ ಅಲ್ಲಿ ನಾವ್ ಏನಾರು ಸೊ ಮಂತ್ಲಿ ಇನ್ಕಮ್ ಇದ್ದಾಗ ಸೊ ಅಲ್ಲಿ ನಾವು ಸೇವಿಂಗ್ಸ್ ಮಾಡ್ತೀವಿ. ಯೂಶಲಿ ಗೌರ್ಮೆಂಟ್ ಸರ್ವೆಂಟ್ಸ್ ಆಗಿರ್ಬೋದು, ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಪರ್ಮನೆಂಟ್ ಸರ್ವಿಸ್ ಅಂತ ಇರ್ತಾರೆ. ಸೊ ಅವರಿಗೆ ಆಫ್ಟರ್ ಕಂಪ್ಲೀಷನ್ ಆಫ್ ದರ್ ಸರ್ವಿಸ್ ರಿಟೈರ್ಮೆಂಟ್ ಆದ್ಮೇಲೆ ಏನು ಇನ್ಕಮ್ ಇರಲ್ಲ. ಈಗ ಫಾರ್ ಎಕ್ಸಾಂಪಲ್ KSRTC ವರ್ಕರ್ಸ್ ನೋಡ್ರಿ, ಯೂಶಲಿ ಅವರು ಸ್ಯಾಲ್ರಿ ಎಷ್ಟು ತಗೋತಾರ ಅಷ್ಟೇ ಕರೆ. ಬಟ್ ಆಫ್ಟರ್ ರಿಟೈರ್ಮೆಂಟ್ ಅವ್ರಿಗೆ ಪೆನ್ಷನ್ ಸ್ಕೀಮ್ ಇಲ್ಲ. ಕೇಳಿರಿ, KSRTC ವರ್ಕರ್ಸ್ಗೆ ಯೂಶಲಿ ಅವ್ರಿಗೆ ಪೆನ್ಷನ್ ಸ್ಕೀಮ್ ಇರುವುದಿಲ್ಲ. ಸೊ ಆ ವರ್ಕರ್ಸ್ ಏನ್ ಮಾಡ್ಬೇಕು, ಯಾವ ರೀತಿ ತಮ್ಮ ಮನಿ ಅವ್ರು ಮಾಡ್ಬೇಕು? ಈಗ ನಿಮ್ದು ಯಾವ್ದೋ ಒಂದು ಜಾಬ್ ಇತ್ತು, ಯಾವ್ದೋ ಒಂದು ಬ್ಯಾಂಕ್ ಅಲ್ಲಿ ಜಾಬ್ ಇತ್ತು ಅನ್ಕೊಂಡ್ರೆ ಅದು ಪ್ರೈವೇಟ್ ಬ್ಯಾಂಕು. ನಿಮ್ದು ಅದು ಪ್ರೈವೇಟ್ ಬ್ಯಾಂಕ್ ಆದ್ಮೇಲೆ ನಿಮ್ದು ಸರ್ವಿಸ್ ಮುಗಿದ್ಮೇಲೆ ನಿಮ್ದು ಏನು ಇನ್ಕಮ್ ಅಲ್ಲ, ಸರ್ವಿಸ್ ಇರೋವರೆಗೂ ನಿಮ್ಗೆ ಇನ್ಕಮ್ ಇರ್ತಿತ್ತು, ಸೇವಿಂಗ್ಸ್ ಮಾಡ್ತೀವಿ. ಬಟ್ ಆಫ್ಟರ್ ಯುವರ್ ಸರ್ವಿಸ್ ವಾಟ್ ವಿಲ್ ಡು? ಆಫ್ಟರ್ ಯುವರ್ ಸರ್ವಿಸ್ ಆಲ್ಸೋ ಯು ವಾಂಟ್ ಟು ಅರ್ನ್ ಸಮ್ ಮನಿ. ಅವಾಗ ಏನ್ ಮಾಡ್ಬೇಕು? ಅವಾಗ್ಲೂ ನಿಮ್ಗೆ ಅಮೌಂಟ್ ಇನ್ಕಮ್ ಬೇಕು ಅಂತಂದಾಗ ಯು ಕ್ಯಾನ್ ಗೋ ಟು ದ ರಿಟೈರ್ಮೆಂಟ್ ಪ್ರಾಡಕ್ಟ್ಸ್. ರಿಟೈರ್ಮೆಂಟ್ ಪ್ರಾಡಕ್ಟ್ಸ್ ಅಂದ್ರೆ ಇಲ್ಲಿ ಏನ್ ಬರ್ತಾವ? PF ಮತ್ತೆ ಪೆನ್ಷನ್ ಸ್ಕೀಮ್ ಅಂತ ಬರ್ತಾವ. PF ಅಂದ್ರೆ ಪ್ರೊವಿಡೆಂಟ್ ಫಂಡ್. ಪ್ರೊವಿಡೆಂಟ್ ಫಂಡ್ ಅಂದ್ರೆ ಏನು? ಇಟ್ ಈಸ್ ಅ ಫಂಡ್ ಎಕ್ಸಾಕ್ಟ್ಲಿ ರಿಲೇಟೆಡ್ ಟು ದ ಎಂಪ್ಲಾಯೀಸ್. ಎಂಪ್ಲಾಯೀಸ್ಗೆ ಕಂಪನಿ ಕಡೆಯಿಂದ ಮತ್ತೆ ಎಂಪ್ಲಾಯೀಸ್ ಸ್ಯಾಲ್ರಿ ಕಡೆಯಿಂದ ಒಂದು ಫಂಡ್ ಅಂತ ಕ್ರಿಯೇಟ್ ಮಾಡಿರ್ತಾರೆ. ಸೊ ಇಲ್ಲಿ ಪ್ರೊವಿಡೆಂಟ್ ಫಂಡ್ ಅಂದ್ರೆ ನಿಮ್ ಮಂತ್ಲಿ ನಿಮ್ ಸ್ಯಾಲ್ರಿ ಒಳಗೆ ಸ್ಯಾಲ್ರಿದು ಒಂದು 2% ಆರ್ 3% ಪ್ರೊವಿಡೆಂಟ್ ಫಂಡ್ ಅಂತ ಇರುತ್ತೆ. ಓಕೆ, ಈ 3% ಅದ ಅಂದ್ರ ಇಲ್ಲಿ 50% ಕಂಪನಿದವ್ರು ಪೇ ಮಾಡ್ತಾರ, ಇನ್ನ 50% ನಿಮ್ ಸ್ಯಾಲ್ರಿಯಿಂದ ಹೋಗುತ್ತೆ.
ಮೀನ್ಸ್ ನಂದು 10,000 ಸ್ಯಾಲ್ರಿ ಅದ ಅಂತಂದ್ರೆ 10,000 ಸ್ಯಾಲ್ರಿದಲ್ಲಿ ಒಂದು 3% ನನ್ನ ಪ್ರಾವಿಡೆಂಟ್ ಫಂಡ್ ಕಟ್ ಆಗ್ತಾ ಅಂತ ಅನ್ಕೋರಿ. 3% ಎಷ್ಟಾಗತ್ರಿ? 10,000 3% ಎಷ್ಟಾಗುತ್ತೆ? 10,000 3% ಎಷ್ಟಾಗುತ್ತೆ ಅಮೌಂಟ್? 300 ಮೇಡಮ್. 300 ರೈಟ್? 300. ಈ 300 ಅಲ್ಲಿ ಏನು 150 ರುಪೀಸ್ ನಿಮ್ ಸ್ಯಾಲ್ರಿಯಿಂದ ಕಟ್ ಆಗುತ್ತಾ, ಇನ್ನ 150 ರುಪೀಸ್ ನಿಮ್ ಕಂಪ್ನಿದವ್ರು ಪೇ ಮಾಡ್ತಾರೆ. ಇದು ಮಂತ್ಲಿ ಆಯ್ತು. ಇದು ಇನ್ ಕೇಸ್ ನಿಮ್ಗೆ ಯಾವ ರೀತಿ ಇನ್ಕಮ್ ಅಂದ್ರೆ ಇಲ್ಲಿ ನೀವು ಇನ್ ಕೇಸ್ ಪೆನ್ಷನ್ ಸ್ಕೀಮ್ ಮತ್ತೆ PF ಅಂತ ಇನ್ವೆಸ್ಟ್ಮೆಂಟ್ ಅಲ್ಟರ್ನೇಟಿವ್ ಹೋದ್ರ ಪ್ರತಿ ತಿಂಗಳು ನಿಮ್ ಸ್ಯಾಲ್ರಿಯಿಂದನೂ ಸೇವಿಂಗ್ಸ್ ಆಗುತ್ತಾ, ಪ್ಲಸ್ ಇನ್ನೊಂದು ಕಂಪ್ನಿ ಕಡೆಯಿಂದ ನಿಮ್ಗೆ ಬೆನಿಫಿಟ್ ಸಿಗುತ್ತೆ. ಆಸ್ ಎ ರೂಲ್ಸ್ ಪ್ರಕಾರ ಎಂಪ್ಲಾಯೀಸ್ ಪ್ರೊಟೆಕ್ಷನ್ ಆಕ್ಟ್ ಆಗಿರ್ಬೋದು, ನಿಮ್ದು ಇಂಡಿಯನ್ ಎಂಪ್ಲಾಯೀಸ್ ರೂಲ್ಸ್ ಪ್ರಕಾರ 50% PF ಆಗಿರ್ಬೋದು, ಪೆನ್ಷನ್ ಆಗಿರ್ಬೋದು, 50% ಕಂಪ್ನಿ ಅಥವಾ ಗೌರ್ಮೆಂಟ್ ಪೇ ಮಾಡಿದ್ರೆ ಇನ್ನ 50% ನಿಮ್ದು ಓನ್ ಸ್ಯಾಲ್ರಿಯಿಂದ ಕಟ್ ಆಗುತ್ತೆ. ಸೊ ಇಲ್ಲಿ ನಿಮ್ದು ಸೇವಿಂಗ್ಸ್ ಆಯ್ತು, ಪ್ಲಸ್ PF ಮತ್ತೆ ಪೆನ್ಷನ್ ಸ್ಕೀಮ್ ಅಲ್ಲ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಕಡೆಯಿಂದನೂ ಅಥವಾ ಕಂಪ್ನಿ ಕಡೆಯಿಂದ ನಿಮ್ಗೆ ಬೆನಿಫಿಟ್ ಸಿಕ್ತು. ಪೆನ್ಷನ್ ಅಲ್ಲ, ಅದು ಸೇಮ್ ರೀ. ಪೆನ್ಷನ್ ನೀವು 50% ನಿಮ್ ಸ್ಯಾಲ್ರಿಯಿಂದ ಹೋದ್ರೆ ಇನ್ನ 50% ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಅಥವಾ ನಿಮ್ ಕಂಪನಿ ಪೇ ಮಾಡುತ್ತೆ. ಸೊ ಇಲ್ಲಿ ನೀವು ಎಷ್ಟು ನಿಮ್ 10,000 ಸ್ಯಾಲ್ರಿ ಅದ 50% ಅಷ್ಟೇ ನಿಮ್ದು ಹೋಗ್ತದೆ ಅಂದ್ರೆ 150 ಅಷ್ಟೇ ನಿಮ್ದು ಸ್ಯಾಲ್ರಿಯಿಂದ ಕಟ್ ಆಗ್ತದೆ. ಸೊ ಇನ್ನ 150 ಏನಾಗುತ್ತೆ? ಗೌರ್ಮೆಂಟ್ ಅಥವಾ ಕಂಪನಿ ನಿಮಗೆ ಕೊಡುತ್ತಾ. ಸೊ ವಿತೌಟ್ ವರ್ಕಿಂಗ್ ಯು ಆರ್ ಗೆಟಿಂಗ್ ಸಮ್ ಮನಿ ಫ್ರಮ್ ಗೌರ್ಮೆಂಟ್ ಆರ್ ಕಂಪನಿ. ದಟ್ ಈಸ್ ಕಾಲ್ಡ್ ಆಸ್ ರಿಟೈರ್ಮೆಂಟ್ ಪ್ರಾಡಕ್ಟ್ಸ್. ಇದು ನಿಮ್ಗೆ ಯಾವಾಗ ಸಿಗುತ್ತೆ ಅಂದ್ರೆ ಆಫ್ಟರ್ ಯುವರ್ ರಿಟೈರ್ಮೆಂಟ್. ಇಟ್ ಇಸ್ ಅ ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಯಾವ ರೀತಿ ಅಂದ್ರೆ ನಿಮ್ದು ಆಫ್ಟರ್ ನಿಮ್ದು 58 ಇಯರ್ಸ್ 60 ಇಯರ್ಸ್ ಸರ್ವಿಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ PF ಅಮೌಂಟ್ ಮತ್ತೆ ಪೆನ್ಷನ್ ಸಿಗುತ್ತೆ. ಪೆನ್ಷನ್ ಯೂಶಲಿ ನಿಮ್ ಮಂತ್ಲಿ ಪೇ ಮಾಡ್ತಾರೆ ಕಂಪನಿ ಕಡೆಯಿಂದ. PF ಏನದ ಹೋಲ್ ಅಮೌಂಟ್ ಎಷ್ಟಾಗಿರುತ್ತೆ ಅಷ್ಟು ಪೇ ಮಾಡ್ತಾರೆ. ಸಪೋಸ್ 300 ಅಂದ್ರೆ 300 into 58 ಇಯರ್ಸ್. ಸೊ ಇಂಟು ಮಾಡಿದ್ರೆ ಎಷ್ಟಾಗತ್ರಿ? 300 into 58 ಇಟ್ಸ್ ಅರೌಂಡ್ 1,74,000 ಇಷ್ಟಾಗುತ್ತೆ. ಸೊ ಈ ಎಲ್ಲ ಅಮೌಂಟ್ ಏನ್ ಮಾಡ್ತಾರೆ? PF 17,000 ಅಟ್ ಎ ಟೈಮ್ ನಿಮ್ಗೆ ನಿಮ್ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಅಗೇನ್ ಬ್ಯಾಂಕ್ ಅಕೌಂಟ್ ಮತ್ತೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಸಿ ಯೂಶಲಿ ನಿಮ್ದು PF ಯೂಶಲಿ ನಿಮ್ದು PF ಮೇಲೆ ನೀವು ಲೋನ್ಸ್ ತಗೋಬಹುದು. ಅಂಡರ್ಸ್ಟುಡ್? ಎಮರ್ಜೆನ್ಸಿ ಪರ್ಪಸ್ ಇದ್ದಾಗ PF ಮೇಲೆ ನೀವು ಲೋನ್ಸ್ ತಗೋಬಹುದು ಅಂಡ್ ನೀವು ಸಮ್ ಕನ್ಸೆಷನ್ ಸಿಗ್ತದೆ ನಿಮ್ಗೆ. ಸೊ ಅದಕ್ಕೋಸ್ಕರ ಕೆಲವೊಬ್ರು ಈಗ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಏನಿರ್ತಾರಲ್ಲ, ಸೇಫ್ಟಿ ಪರ್ಪಸ್ ನಮ್ಗೆ ಆಫ್ಟರ್ ರಿಟೈರ್ಮೆಂಟ್ ನಮಗೆ ಬೆನಿಫಿಟ್ ಬೇಕು ಅನ್ನೋ ಪರ್ಪಸ್ ಇದ್ದವರು ಈ ಸ್ಕೀಮ್ ನ ಅಪ್ಲೈ ಮಾಡ್ಕೋತಾರೆ. ಅಂಡರ್ಸ್ಟುಡ್? ನಾವು ಅಂಡರ್ಸ್ಟುಡ್ ರಿಟೈರ್ಮೆಂಟ್ ಪ್ರಾಡಕ್ಟ್ಸ್? Yes, ma'am. Any doubts? No, ma'am. Then the next investment alternative is real estate. Yes, any idea about the real estate? ರಿಯಲ್ ಎಸ್ಟೇಟ್ ಅಂದ್ರೆ ಏನ್ರಿ? ರಿಯಲ್ ಎಸ್ಟೇಟ್ ಮೇಡಮ್ ಲ್ಯಾಂಡ್ಸ್. What lands? Selling of land. Selling of land. Okay, then selling of land and building. Yes, exactly correct. See, usually real estate ಯಾವುದು ಕನ್ಸರ್ನ್ ಆಗುತ್ತೆ ಅಂದ್ರೆ ಸೆಲ್ಲಿಂಗ್ ಅಂಡ್ ಪರ್ಚೇಸಿಂಗ್ ಆಫ್ ರೆಸಿಡೆನ್ಷಿಯಲ್ ಹೌಸ್ ಅಂಡ್ ರೆಸಿಡೆನ್ಷಿಯಲ್ ಲ್ಯಾಂಡ್ಸ್ ಆರ್ ಪ್ಲಾಂಟ್ಸ್. ರೆಸಿಡೆನ್ಷಿಯಲ್ ಯೂಸ್ಗೆ ಅಂದ್ರೆ ಫ್ಯಾಮಿಲಿ ಪರ್ಪಸ್ ನಾವೇನ ಹೌಸ್ ಯೂಸ್ ಮಾಡ್ತಿಲ್ಲ ಅದಕ್ಕೆ ರೆಸಿಡೆನ್ಷಿಯಲ್ ಹೌಸ್ ಅಂತ ಕರೀತಾರೆ. ಅಂಡ್ ಸಮ್ ಪರ್ಸನಲ್ ವರ್ಕ್ ಬಿಟ್ಟು ಫ್ಯಾಮಿಲಿ ಪರ್ಪಸ್ ಬಿಟ್ಟು ಬೇರೆ ಯಾವ್ದಾದ್ರು ಬಿಲ್ಡಿಂಗ್ಸ್ ಯೂಸ್ ಮಾಡ್ತಾರೆ ಅದಕ್ಕೆ ಕಮರ್ಷಿಯಲ್ ಬಿಲ್ಡಿಂಗ್ ಅಂತ ಆಗ್ತಾವ ಅಥವಾ ನಾನ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್.
ಈ ನೀವು ಕಾಂಪ್ಲೆಕ್ಸ್ ಆಗಿರ್ಬೋದು, ಶಾಪ್ಸ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಲ್ಯಾಂಡ್ಸ್ ಇರ್ತಾವ, ಅವು ಕೂಡ ರೆಸಿಡೆನ್ಸಿಯಲ್ ಮತ್ತು ನಾನ್ ರೆಸಿಡೆನ್ಸಿಯಲ್ ಅಂತ ಡಿಫ್ರೆಂಟ್ ಆಗಿರ್ತಾವ. ಸೊ ಇಲ್ಲಿ ರಿಯಲ್ ಎಸ್ಟೇಟ್ ಅಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ರಿಯಲ್ ಎಸ್ಟೇಟ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ, ಈಗ ಈ ಕೆಲವೊಂದು ಇವಾಗ ಪ್ಲಾಟ್ಸ್ ರೇಟ್ ಆಗಿರ್ಬೋದು, ಲ್ಯಾಂಡ್ ರೇಟ್ ಮತ್ತೆ ಹೌಸಿಂಗ್ ರೇಟ್ ಜಾಸ್ತಿ ಅದಾವೆ ನಿಮ್ಮ ರೆಸಿಡೆನ್ಷಿಯಲ್ ಹೌಸ್. ಬಟ್ ಇದೇ ನೀವು 10 ಅಥವಾ 10 to 12 ಇಯರ್ಸ್ ಬ್ಯಾಕ್ 15 ಇಯರ್ಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಒಂದೊಂದು ಪ್ಲಾಟಿಗೆ ಎಷ್ಟಿತ್ತು? 4 to 5 lakhs ಅಷ್ಟೇ ಇತ್ತು. ಈಗ ಒಂದು ಗುಂಟಾ ಪ್ಲಾಟಿಗೆ 10 to 15 lakhs ಇದಾವೆ. ಕೇಳಿರಿ, ಇದು ನೀವು ಗೊತ್ತಾಗಿಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಶನ್? Do you know anything about these plots rates? What? ಸಿ ನಾವು ರಿಯಲ್ ಎಸ್ಟೇಟ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಅಮೌಂಟ್ ಅರ್ನ್ ಮಾಡ್ಬೋದು ಅಂದ್ರೆ, ಈಗ ಸಪೋಸ್ ಯಾವುದೋ ಒಂದು ಪ್ಲಾಟ್ ಅದ ಅಂತ ಅನ್ಕೋ, ಎಸ್ ಪರ್ಚೇಸ್ ಮಾಡ್ತಾರೆ. ಯೂಶುವಲಿ ಆಲ್ಮೋಸ್ಟ್ ನೀವು ನಿಮ್ದು ಫಾದರ್ ಗ್ರ್ಯಾಂಡ್ ಫಾದರ್ಗ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಕೇಳೋರು ಪಟ್ನೆ ಫಸ್ಟ್ ಆಪ್ಷನ್ ಯಾವ್ದು ಕೊಡ್ತಾರೆ? ಪ್ಲಾಟ್ ಪರ್ಚೇಸ್ ಮಾಡೋದು ಅಂತ ಅಂತಾರೆ. ಇನ್ ಕೇಸ್ ನೀವು ಸೇವಿಂಗ್ ಮಾಡಿದ್ರೆ ಯೂಶುವಲಿ ಏನಾಗುತ್ತೆ, ಈಗ ಕೆಲವೊಂದು ಲ್ಯಾಂಡ್ ಡೆವಲಪರ್ಸ್ ಆಗಿರ್ಬೋದು, ಅಥವಾ ಈಗ ಕೆಲವೊಂದು ಕನ್ಸ್ಟ್ರಕ್ಷನ್ಸ್ ಕಂಪ್ನಿದವ್ರು ಏನ್ ಮಾಡತ್ತಾರಿ, ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ಪ್ಲಾಟ್ಸ್ ಮತ್ತೆ ಏನೇ ಪ್ಲಾಟ್ಸ್ ಆಗಿರ್ಬೋದು, ಆಮೇಲೆ ರೆಸಿಡೆನ್ಷಿಯಲ್ ಹೌಸ್ ಆಗಿರ್ಬೋದು, ಅಥವಾ ಪ್ಲಾಟ್ಸ್ ಅಪಾರ್ಟ್ಮೆಂಟ್ಸ್ ಬಿಲ್ಡಿಂಗ್ಸ್ ಅಲ್ಲಿ ಆ ಥರ ಸೆಲ್ ಮಾಡತ್ತಾರೆ. ಯೂಶಲಿ ಏನ್ ಕೆಲವೊಂದು ಯಾವ ರೀತಿ ಆಫರ್ ಕೊಡ್ತಾರೆ ಅಂದ್ರೆ, ಒನ್ಸ್ ತಗೊಂಡ್ರೆ ಇನ್ನೊಂದು ಒಂದ್ ಸೈಟ್ ಅಥವಾ ಒಂದ್ ಪ್ಲಾಟ್ ತಗೊಂಡ್ರೆ ಇನ್ನೊಂದು ಪ್ಲಾಟ್ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಅನ್ನು ಪೇ ಮಾಡೋದು, ಅಥವಾ ಫಸ್ಟ್ 3 ಇನ್ಸ್ಟಾಲ್ಮೆಂಟ್ಸ್ ನ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಪ್ರಾಂಪ್ಟ್ ಆಗಿ ಕರೆಕ್ಟ್ ಅಮೌಂಟ್ ನ ಪೇ ಮಾಡಿದ್ರೆ 1 ತಿಂಗಳು ಅಥವಾ 2 ತಿಂಗಳು ಇನ್ಸ್ಟಾಲ್ಮೆಂಟ್ ನ ಕಟ್ ಮಾಡೋದಾಗಿರ್ಬೋದು, ಅಥವಾ ಕನ್ಸೆಷನ್ ಕೊಡೋದು. ಈ ರೀತಿ ನೀವು ಇನ್ ಕೇಸ್ ನೀವು ಮಂತ್ಲಿ ಯಾವುದೋ ಒಂದು ಪ್ಲಾಟ್ ಅಮೌಂಟ್ ಒಂದು ನಿಯರ್ 5 to 6 lakh ಅಂತ ಅನ್ಕೊಳ್ಳಿ. ಸೊ 5 to 6 lakh ಪ್ಲಾಟ್ ಅಮೌಂಟ್ ಅದ. ಸೊ ನೀವು ಮಂತ್ಲಿ 5,005, yes, like EMI itself, but it is ಇದರಲ್ಲಿ EMI ಅಂತ ಕರೆಯಲ್ಲ. ಯೂಶುವಲಿ ಪ್ಲಾಟ್ಸ್ ಮತ್ತೆ ಬಿಲ್ಡಿಂಗ್ಸ್ ಪರ್ಚೇಸ್ ಮಾಡ್ಬೇಕಾದ್ರೆ ಅದಕ್ಕೆ EMI ಅಂತ ಕರೆಯಲ್ಲ, ಇನ್ಸ್ಟಾಲ್ಮೆಂಟ್ ಅಂತ ಕರೀತಾರೆ. ಅಂಡರ್ಸ್ಟುಡ್? EMI ಯಾವಾಗ ಯಾವ್ದಕ್ಕೆ ಯೂಸ್ ಮಾಡ್ತೀರಂದ್ರ, ನೀವು ವೆಹಿಕಲ್ಸ್ ಪರ್ಚೇಸ್ ಮಾಡ್ತೀರಲ್ರಿ, ವೆಹಿಕಲ್ಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಓಕೆ, ಮಷಿನರೀಸ್ ಆಗಿರ್ಬೋದು, ಈ ರೀತಿ ನೀವು ಪರ್ಚೇಸ್ ಮಾಡಿದ್ರೆ ಅದನ್ನ ಬೇಸ್ ಮೇಲೆ ನೀವು ಲೋನು ಅಥವಾ ಇನ್ಸ್ಟಾಲ್ಮೆಂಟ್ ತಗೊಂಡ್ರೆ ಆ ಇನ್ಸ್ಟಾಲ್ಮೆಂಟ್ ಅಂತ ಕರೀತಾರೆ EMI ಅಂತ ಕರೀತಾರೆ. ಇದು ಜಸ್ಟ್ ಇನ್ಸ್ಟಾಲ್ಮೆಂಟ್ ಅಷ್ಟೇ. ಸೊ ಈ ಇನ್ಸ್ಟಾಲ್ಮೆಂಟ್ ನೀವು ಪ್ರತಿ ತಿಂಗಳು ಒಂದು 5,000 6,000 ಪೇ ಮಾಡ್ಕೊಂಡು ಹೋಗಿ ಒಂದ್ಸತಿ ನಿಮ್ದು ಪ್ಲಾಟ್ ನೇಮ್ ಹೆಸರೇ ರಿಜಿಸ್ಟರ್ ಆಯ್ತು ಅಂತ ಅನ್ಕೊರಿ. ಯೂಶುವಲಿ ಪ್ಲಾಟ್ ಮತ್ತೆ ಬಿಲ್ಡಿಂಗ್ ರೇಟ್ಸ್ ಯಾವಾಗಲೂ ಡಿಕ್ರೀಸ್ ಆಗೋದಿಲ್ರಿ, ಇಟ್ ವಿಲ್ ಬಿ ಇನ್ ಇನ್ಕ್ರೀಸಿಂಗ್ ಲೆವೆಲ್. ಒಂದು 2 years 3 years ನೀವು ಎಫರ್ಟ್ ಆಗಿ ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದ್ರೆ, ಕಂಟಿನ್ಯೂಸ್ ಆಗಿ ಇನ್ಸ್ಟಾಲ್ಮೆಂಟ್ ಪೇ ಮಾಡ್ಕೊಂಡು 5 lakhs ಒಂದು ಪ್ಲಾಟ್ ತಗೊಂಡ್ರೆ, ದ ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ನೀವು ಅದನ್ನ 10 lakhsಗೂ ಸೆಲ್ ಮಾಡ್ಬೋದು. ಸೊ ಯು ಕ್ಯಾನ್ ಅರ್ನ್ ಡಬಲ್ ಆಫ್ ಯುವರ್ ಪ್ರಿನ್ಸಿಪಲ್ ಅಮೌಂಟ್. ಅಂಡರ್ಸ್ಟುಡ್? ರಿಯಲ್ ಎಸ್ಟೇಟ್ ಅಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂತ. ಇವನ್ ಪ್ಲಾಟ್ಸ್ ಅಷ್ಟೇ ಅಲ್ರಿ, ಬಿಲ್ಡಿಂಗ್ಸ್ ಅದೇ ರೀತಿ ಮಾಡ್ಬೋದು. ಸಿ ಬಿಲ್ಡಿಂಗ್ಸ್ ಅಲ್ಲಿ ನೀವು ರಿಯಲ್ ಎಸ್ಟೇಟ್ ಅಲ್ಲಿ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಈಗ ನೀವು ರೆಸಿಡೆನ್ಷಿಯಲ್ ಪ್ಲಸ್ ಕಮರ್ಷಿಯಲ್ ಎರಡನ್ನೂ ರನ್ ಮಾಡ್ತಿರ್ತಾರೆ ನೋಡಿರಿ. ಯೂಶುವಲಿ ಕೆಲವೊಂದು ಹೌಸ್ ಮನಿ ನೋಡಿದ್ರೆ ಯಾವ ರೀತಿ ಇರ್ತಾವ ಅಂದ್ರೆ, ಮೇಲೆ ಪೂರ್ತಿ ರೆಸಿಡೆನ್ಷಿಯಲ್ ಹೌಸ್ ಕಟ್ಟಿರ್ತಾರೆ, ಕೆಳಗಡೆ ಕಾಂಪ್ಲೆಕ್ಸ್ ಕಟ್ಟಿರ್ತಾರೆ. ಸೊ ಆ ಎರಡು ಬಿಲ್ಡಿಂಗ್ ನ ಸೆಲ್ ಮಾಡಿದ್ರೆ ದೇ ಕ್ಯಾನ್ ಅರ್ನ್ ದ ಮೋರ್ ಮನಿ. ಅಂತ ಬಿಲ್ಡಿಂಗ್ಸ್ ಈಗ ಯೂಶುವಲಿ ಪೀಪಲ್ ಆ ಥರದ ಬಿಲ್ಡಿಂಗ್ ನ ಪ್ರಿಫರ್ ಮಾಡ್ತಾರೆ. ರೆಸಿಡೆನ್ಷಿಯಲ್ ಅಂದ್ರೆ ಈಗ ನಿಮ್ದೇ ಒಂದು ಪ್ಲಾಟ್ ಅದ, ಯಾರು ಪ್ಲಾಟ್ ತಗೊಳಗುತ್ತಿಲ್ಲ, ಬಟ್ ನಿಮ್ಮ ಹತ್ರ ಸ್ವಲ್ಪ ಅಮೌಂಟ್ ಅದ ಅಂದ್ರೆ ನೀವು ಏನ್ ಮಾಡೋದು, ಒಂದು ಸ್ವಲ್ಪ ಮನಿ ತಗೊಳ್ಳೋದು ಅಥವಾ ಮನಿ ಕಟ್ ಅದನ್ನ ಸೆಲ್ ಮಾಡ್ಬೋದು, ಅಥವಾ ನೀವೇ ಖುದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗೋದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗೋದು, ವರ್ಕಿಂಗ್ ಆಸ್ ಎ ಬ್ರೋಕರ್ ಅನ್ಸಿ. ಯೂಶುವಲಿ ರಿಯಲ್ ಎಸ್ಟೇಟ್ ಅಲ್ಲಿ ಬ್ರೋಕರ್ ಅಂತ ಯಾರು ಮೀಡಿಯೇಟರ್ ಅಂತ ಹೇಳ್ತೀವಲ್ಲ, ಸೊ ಯಾರು ವರ್ಕ್ ಮಾಡ್ತಿರ್ತಾರಲ್ಲಿ ಅವ್ರು ಎರಡು ಕಡೆದ ಬೆನಿಫಿಟ್ ಇರುತ್ತೆ. ಈಗ ನನಗೊಂದು ಪ್ಲಾಟ್ ಬೇಕಾಗಿದೆ ಅಥವಾ ನನಗೊಂದು ರೆಸಿಡೆನ್ಷಿಯಲ್ ಹೌಸ್ ಬೇಕಾಗಿದೆ, ವೆಲ್ ಇಕ್ವಿಪ್ಡ್, ವೆಲ್ ಫರ್ನಿಚರ್ಡ್, ಎಲ್ಲ ಫೆಸಿಲಿಟಿ ಇರುವಂತ ಒಂದು, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರುವಂತ ಒಂದು ಮನಿ ಬೇಕಾಗೈತೆ ನನಗೆ. ಸೊ ಆ ಮನಿ ನನಗೆ
ನನಗಷ್ಟು ಟೈಮ್ ಇಲ್ಲ ಹೋಗಿ ಹುಡುಕಾಡ್ಕೊಂಡು ತಗೊಳ್ಳೋಷ್ಟು ಪರ್ಚೇಸ್ ಮಾಡೋದು ನನಗಷ್ಟು ಟೈಮ್ ಇಲ್ಲ. ಸೊ ಐ ಕ್ಯಾನ್ ಗೋ ಫಾರ್ ದ ಯಾವುದೋ ಒಬ್ರು ಮೀಡಿಯೇಟರ್ ಹೇಳಿ ಅವರಿಗೆ ಮನೆ ಕೊಡಿಸ್ರಿ ಅಂತ ಹೇಳ್ಬೋದು. ಸೊ ಅವರು ದೇ ಕ್ಯಾನ್ ಅರ್ನ್ ಕಮಿಷನ್ ಟು ಆನ್ ಮೀ, ನನ್ನ ಕಡೆಯಿಂದ ಕಮಿಷನ್ ಅವ್ರು ಮಾಡ್ತಾರೆ. ಆ್ಯಂಡ್ ನೀವು ಯಾರಾದರೂ ಇನ್ನೊಬ್ರು ಅವರು ಹುಡುಕಾಡ್ಕೊಂಡು ತೊಗೊಂಬಂದಿದ್ದವ್ರು ಇರ್ತಾರಲ್ಲ ಅವ್ರ ಕಡೆಯಿಂದ ಕಮಿಷನ್ ತಗೋತಾರೆ. ಸಿ ಕಮಿಷನ್ ಯಾವ ಬೇಸ್ ಬೇಕಂದ್ರೆ ಇಟ್ ವಿಲ್ ಬಿ ಬೇಸ್ಡ್ ಆನ್ ಸಮ್ ಪರ್ಸೆಂಟೇಜ್, ಒಂದು ಅಪ್ ಟು 5% ಆರ್ 6% ಆಫ್ ಯುವರ್ ಟೋಟಲ್ ಪ್ರೈಸ್ ಆಫ್ ಯುವರ್ ಬಿಲ್ಡಿಂಗ್. ನಿಮ್ದು ಇನ್ ಕೇಸ್ ನಿಮ್ಮ ಪ್ರೈಸ್ ಇದು ಟೋಟಲ್ ಪ್ರೈಸ್ 50 lakh ಅದ ಅಂತ ಅನ್ಕೋರಿ. 50 lakh ಮೇಲೆ ಅವರು 5% ಕಮಿಷನ್ ಅಂತ ಚಾರ್ಜ್ ಮಾಡ್ತಾರೆ ಎರಡು ಕಡೆಯಿಂದ 50 lakhs ಮೇಲೆ 5% ಅಂದ್ರೆ ಎಷ್ಟಾಗತ್ರಿ? 50 lakh ಮೇಲೆ 5% ಮಾಡ್ರಿ, ಎಷ್ಟಾಯ್ತು? $250,000 ರೈಟ್. 250,000 ಆಯ್ತಲ್ರಿ. ಸೊ ಎರಡು ಕಡೆ ಪಾರ್ಟಿಯಿಂದ 250,000 ಆಯ್ತು ಅಂದ್ರೆ ಎಷ್ಟಾಯ್ತು ಒಂದು ಇನ್ಕಮ್? 5 lakh. 5 lakh. 5 lakh ಆಯ್ತಾ? ಸೊ just by acting as a mediator he had earned how much money? 5 lakh rupees. ಸೊ ರಿಯಲ್ ಎಸ್ಟೇಟ್ ಎಷ್ಟು ಪ್ರಾಫಿಟೇಬಲ್ ಅದಲ್ರಿ ಅಷ್ಟೇ ಡೇಂಜರಸ್ ಅದ. ಅದಕ್ಕೊಂದು ಸೀಸನ್ ಅದೊಂದು ಪೀರಿಯಡ್ ಅಂತ ಇರುತ್ತೆ, ಆ ಪೀರಿಯಡ್ ಅಷ್ಟೇ ಅದಕ್ಕೆ ವ್ಯಾಲ್ಯೂ ಅದ ರೀ. ಯೂಶಲಿ ಈ ಟೈಮಲ್ಲಿ ನೀವು ಈಗ ಎಲ್ಲ ಸಿಟಿ ಡೆವಲಪ್ ಆಗ್ಲಿಕ್ಕತ್ತದ. ಆ್ಯಂಡ್ ಈಗ ಯೂಶಲಿ ಪ್ಲಾಟ್ಸ್ ರೇಟ್ಸ್ ಆಗಿರ್ಬೋದು, ಬಿಲ್ಡಿಂಗ್ ರೇಟ್ಸ್ ಆಗಿರ್ಬೋದು ಜಂಪ್ ಆಗ್ಲಿಕ್ಕತ್ತ. ಸೊ ನವ ಡೇಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಜಾಸ್ತಿ ಪಾಪ್ಯುಲರ್ ಆಗ್ಲಿಕ್ಕತ್ತ. ಯಾರು ಅಷ್ಟು ಕಲ್ಟಿವೇಶನ್ ಅಥವಾ ಫಾರ್ಮಿಂಗ್ ಸೈಡ್ ಹೋಗ್ತಿಲ್ಲ. ಯಾರ ನೋಡಿರಿ ಈಗ ನಿಮ್ದು ಸಿಟಿ ಸೈಡ್ ಆಲ್ಮೋಸ್ಟ್ ಮೊದಲು ನೀವು ಸಣ್ಣವರಿದ್ದಾಗ ನೀವು ಸಿಟಿಯಿಂದ ಹೊರಗೆ ಹೋದ್ರೆ ನಿಮ್ಗೆ ಬರೀ ಏನು ಕಾಣಿಸ್ತಿತ್ತು? ಕಲ್ಟಿವೇಶನ್ ಲ್ಯಾಂಡ್ ಅಷ್ಟೇ ಇರ್ತಿದ್ದು. ಅಬ್ಸರ್ವ್ ಮಾಡಿರಿ, ಕಲ್ಟಿವೇಶನ್ ಲ್ಯಾಂಡ್ಸ್, ಹೊಲ ಮನಿ. Yes, madam. ಯೂಶಲಿ ನೀವು ಸಣ್ಣವರಿದ್ದಾಗ ಒಂದೂರಿಂದ ಇನ್ನೊಂದೂರಿಗೆ ಹೋಗ್ಬೇಕಂದ್ರೆ ನಿಮ್ದು ಮೇನ್ ಬಾರ್ಡರ್ ಕ್ರಾಸ್ ಆದ ಕೂಡಲೇ ಬರೀ ನಿಮ್ಗೆ ಕಲ್ಟಿವೇಶನ್ ಲ್ಯಾಂಡ್ಗಳು ಅಷ್ಟೇ ಕಾಣಿಸ್ತಿತ್ತು. ನಾವು ಸಣ್ಣವ್ರದಾಗ ನಮ್ಗೆ ಅಷ್ಟೇ ಕಾಣಿಸ್ತಿದ್ರು. ಒಂದ್ಸತಿ ನಮ್ದು ಯಾವ್ದಾದ್ರು ಒಂದು ಊರಿಂದ ಬಾರ್ಡರ್ ಎಂಡ್ ಆಯ್ತು ಅಂದ್ರೆ ನೆಕ್ಸ್ಟ್ ಒಂದು ಬಾರ್ಡರ್ ಬರೋವರೆಗೂ, ನೆಕ್ಸ್ಟ್ ಇನ್ನೊಂದು ಊರು ಬರೋವರೆಗೂ ನಾವು ಮನಿ ಆಗಲಿ ಕಾಂಪ್ಲೆಕ್ಸ್ ಆಗಲಿ ಅದು ಪ್ಲಾಟ್ ಆಗಿ ಸಿಗ್ತಿಲ್ಲ, ಬರೇ ಕಲ್ಟಿವೇಶನ್ ಲ್ಯಾಂಡ್ಸ್. ಯಾವ್ದಾರು ಒಂದು ಹೊಲದಲ್ಲಿ ಯಾವ್ದಾರು ಒಂದು ಬೇರೆ ತರ ಒಂದು ಜೋಳ ಇರ್ತಿತ್ತು, ಒಂದ್ ಕಡೆ ಗೋಧಿ ಇರ್ತಿತ್ತು, ಇನ್ನೊಂದ್ ಕಡೆ ಮತ್ತೊಂದು ಏನೋ ಇರ್ತಿತ್ತು. ಈ ರೀತಿ ಕಲ್ಟಿವೇಶನ್ ಫಾರ್ಮಿಂಗ್ ಸೈಡ್ ಜಾಸ್ತಿ ಇಂಟ್ರೆಸ್ಟ್ ಇರ್ತಿತ್ತು. ಬಟ್ ನವ ಡೇಸ್ ಏನಾಗಿದೆ, ನೀವು ನಿಮ್ದು ಬಾರ್ಡರ್ ಕ್ರಾಸ್ ಮಾಡಿ 3-4 ಕಿಲೋಮೀಟರ್ ಆದ್ರೂ ನಿಮಗೆ ಬರೀ ಏನ್ ಸಿಗ್ತಾವ? ರೆಸಿಡೆನ್ಷಿಯಲ್ ಪ್ಲಾಟ್ಸ್ ಅಷ್ಟೇ. ಎಷ್ಟು ಈ ಸಿಟಿ ಔಟ್ಸ್ಕಟ್ ನೋಡ್ರಿ, ಆಲ್ಮೋಸ್ಟ್ ಎಲ್ಲರೂ ಯಾವುದೇ ಹೊಲ ಇರ್ಲಿ, ಎಷ್ಟು 1 acre ಲ್ಯಾಂಡ್ ಇರ್ಲಿ, 2 acre ಲ್ಯಾಂಡ್ ಇರ್ಲಿ, ಎಲ್ಲರೂ ಏನ್ ಮಾಡ್ತಾರ? ಒಂದೊಂದು ಎಕರ್ನಾಗ 7ರಿಂದ 8 ಪ್ಲಾಟ್ಸ್ ಮಾಡಿ ಅದು ಸೆಲ್ ಮಾಡ್ಲಿಕ್ಕತ್ತ. ಅಬ್ಸರ್ವ್ ಮಾಡಿರಿ. ಹ್ಯಾವ್ ಯು ಅಬ್ಸರ್ವ್ ದೀಸ್ ಥಿಂಗ್ಸ್? Yes, madam. So this is the effect of real estate. See, usually real estate ಅಲ್ಲಿ ಏನಾಗುತ್ತಾ, ನಿಮ್ದು ಕಲ್ಟಿವೇಶನ್ ಲ್ಯಾಂಡ್ ಇಲ್ಲ ಅಥವಾ ಇನ್ ದಟ್ ಲ್ಯಾಂಡ್ ಇಫ್ ಯು ಆರ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಎನಿಥಿಂಗ್, ಅಷ್ಟು ಲ್ಯಾಂಡ್ ಅಷ್ಟು ಇದು ಆಗಿತ್ತು ಅಂದ್ರೆ ಯೂಶಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಯಾವುದೇ ಲ್ಯಾಂಡ್ ಇರಲಿ, ಅಷ್ಟೇ ಏಕರ್ ಇರಲಿ, ಅಕಾರ್ಡಿಂಗ್ ಟು ರೂಲ್ಸ್ ರೆಗ್ಯುಲೇಷನ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸಮ್ ಸ್ಕ್ವೇರ್ ಫುಟ್ ಲ್ಯಾಂಡ್ ಗಾರ್ಡನ್ ಏರಿಯಾಗ ಬಿಡಬೇಕು, ಒಂದು ಸಮ್ ಸ್ಕ್ವೇರ್ ಫುಟ್ ಲ್ಯಾಂಡ್ ಟೆಂಪಲ್ ಅಥವಾ ಬೇರೆ ಯಾವ್ದಾದ್ರು ಪ್ಲೇಸಿಗೆ ವರ್ಷಿಪ್ ಪ್ಲೇಸಿಗೆ ಬಿಟ್ಟು ಉಳಿದ ಕಡೆ ಎಲ್ಲ ನೀವು ಪ್ಲಾಟ್ಸ್ ಹಾಕೋಬಹುದು. ಮಿನಿಮಮ್ 1 acre ಲ್ಯಾಂಡ್ನಾಗ 7 to 8 ಪ್ಲಾಟ್ಸ್ ಆದ್ರೂ ಹಾಕೋಬಹುದು ನೀವು. ಸೊ 1 ಪ್ಲಾಟಿಗೆ ಇಟ್ ಈಸ್ 30/40. ಇದು ಒಂದು 7 ಅಥವಾ 8 ಪ್ಲಾಟ್ಸ್ ಹಾಕೊಂಡ್ರಿ ಅಂತ ಅನ್ಕೋರಿ. ಒಂದು ಪ್ರೆಸೆಂಟ್ ಆಗಿ 30/40 ಸೈಟಿಗೆ ಎಷ್ಟದ ರೇಟ್ ಗೊತ್ತದ ರೀ? 30-40 ಸೈಟ್, 30-40 ಪ್ಲಾಟ್ಗೆ ಅಮೌಂಟ್ ಎಷ್ಟದ ಗೊತ್ತದ ರೀ? 30-40 ಪ್ಲಾಟ್ಗೆ ಇಟ್ ಈಸ್ ಅರೌಂಡ್ 20 lakhs ಅದ ರೀ ಪ್ಲಾಟ್. ಎಸ್, ಅರೌಂಡ್ 20 lakhs ಅದ. 20 ಇಂಟು ನಿಮ್ ಜಸ್ಟ್ 8 ಪ್ಲಾಟ್ ಅಷ್ಟೇ ಹಾಕಿರಂತ ಅನ್ಕೋರಿ. 20 ಇಂಟು ಎಷ್ಟಾಯ್ತು ರೀ? 20 into 8, 20 lakhs into 8. I think it is 1 crore 60 lakhs ಆಯ್ತಾ ನಿಮ್ದು ಅಮೌಂಟ್?
20 into 8. ನಿಮ್ದ 20 lakhs ಅದ 20 lakhs ಇದ್ದು ಒಂದ್ ಪ್ಲಾಟ್ ಅದ ಅಂದ್ರ 8 ಪ್ಲಾಟ್ ಎಷ್ಟಾಗತ್ರಿ ಅಮೌಂಟ್? It is 1 crore 60 lakhs. 1 crore 60 lakhs. So just by dividing your land into several plots, how much money you had earned? Yes, amount see it 1 crore 60 lakhs naga broker investment ಅಂತ ಅನ್ಕೋರು one plot ಗೆ 2,50,000 ತಗೋತಾನ ಅಂತ ಅಂದ್ರ ಅರೌಂಡ್ 2 lakhs ತಗೊಂಡನ ಅಂತ ಅನ್ಕೋರಿ. 2 lakhs into 8 ಅಂದ್ರೆ 16 lakhs, ಅರೌಂಡ್ 20 lakhs ನಿಮ್ದು ಹೋದ್ರುನು ಇನ್ನ ಎಷ್ಟು 1 crore 40 lakhs ನಿಮ್ ಕಡೆ ಉಳಿತದ ಅಮೌಂಟ್. So how much amount or how much income you have done just by your land? Real estate business ಮಾಡೋದ್ರಿಂದ ಎಷ್ಟು earn ಆಯ್ತು ನಿಮ್ದು? ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ 1 crore 60 lakhs earn ಮಾಡಿದ್ರಿ. Now understood how the real estate will work? Understood or not? Yes. Then the next one is precious objects. Yes, what do you mean by precious objects? Any idea? Diamond, ma'am. Huh? Precious Diamond. objects. Diamonds. Okay, then Gold. Jewelries. jewelries, gold, diamond, silver, precious stones, or some precious art objects. See, usually you can invest your money in the gold and silver also. Yes, platinum nu ತಗೋಬಹುದು. ಯೂಶುವಲಿ ನೀವು ಏನ್ ಮಾಡ್ಬೋದು, ನೀವು ಇವಾಗ ಆಲ್ಮೋಸ್ಟ್ ಎಲ್ಲ ಏನ್ ಮಾಡತ್ತಾರಿ ಗೋಲ್ಡ್ ಮತ್ತೆ ಸಿಲ್ವರ್ ಮ್ಯಾಗ ಎಸ್ ಮಾಡಿಫೈಡ್ ಥಿಂಗ್ಸ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು. ಆರ್ಟ್ ಅನ್ಕೊಳ್ಳಿ ಯಾವ್ದು ಬರುತ್ತೆ ನಿಮ್ದು, ಸಮ್ ಸ್ಪೆಷಲ್ ಪರ್ಸನ್ ಡ್ರಾಯಿಂಗ್ಸ್ ಆಗಿರ್ಬೋದು ಅಥವಾ ಸಮ್ ಸ್ಪೆಷಲ್ ಥಿಂಗ್ಸ್ ಆಗಿರ್ಬೋದು. 1980 ಅಥವಾ 1940 ಏನಾದ್ರು ಒಂದು ಸ್ಪೆಷಲ್ ಆಬ್ಜೆಕ್ಟ್ಸ್ ಪೇಂಟಿಂಗ್ಸ್ ಆಗಿರ್ಬೋದು ಅಥವಾ ಸ್ಪೆಷಲ್ ಥಿಂಗ್ಸ್ ಆಗಿರ್ಬೋದು. ಯಾರೋ ಒಬ್ರು ಫ್ರೀಡಮ್ ಫೈಟರ್ಸು ಅಥವಾ ಕಿಂಗ್ಸ್ ಆರ್ ಕ್ವೀನ್ಸ್ ಯೂಸ್ ಮಾಡಿದಂಥ ಮಟೀರಿಯಲ್ಸ್ ಇರ್ಬೋದು, ಅದನ್ನು ನೀವು ಸೆಲ್ ಮಾಡ್ಬೋದು. ಅದು ಅದ್ರ ಮೇಲೂ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಎಸ್, ಕಿಂಗ್ಸ್ ಕ್ರೌನ್ ಆಗಿರ್ಬೋದು, ಕ್ವೀನ್ಸ್ ಜ್ಯುವೆಲ್ರೀಸ್ ಆಗಿರ್ಬೋದು, ಕ್ವೀನ್ಸ್ ಯೂಸ್ ಮಾಡುವಂಥ ಡ್ರೆಸ್ಸಸ್ ಆಗಿರ್ಬೋದು. ಗೋಲ್ಡ್ ಅಂಡ್ ಸಿಲ್ವರ್, ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ನೀವು ಯೂಸ್ ಮಾಡಿದ್ರೆ ಏನು ನಿಮಗೆ ಬೆನಿಫಿಟ್ ಅಂದ್ರೆ, ಯೂಶುವಲಿ ಕೆಲವೊಂದು ಕಡೆ ಏನು ಮಾಡ್ತಾರೆ, ಕೆಲವೊಂದು ಫೇಮಸ್ ಜ್ಯುವೆಲ್ರಿ ಶಾಪ್ಸ್ ಅಲ್ಲಿ ಏನ್ ಮಾಡ್ತಾರೆ, ದೇ ವಿಲ್ ಗಿವ್ ಯು ದ ಆಫರ್ ಏನಂದ್ರೆ, ನೀವು ಮಂತ್ಲಿ ಇಷ್ಟು ಅಮೌಂಟ್ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಟ್ ದ ಎಂಡ್ ಆಫ್ ದ ಇಯರ್ ಆ ಅಮೌಂಟ್ ಈಕ್ವಲ್ ಗೋಲ್ಡ್ ನಿಮಗೆ ಕೊಡ್ತೀವಿ. ಅರ್ಥ ಆಯ್ತ್ರಿ? ಆರ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ನಾಟ್? ಎಸ್, ಸಿ ಯೂಶುವಲಿ ಏನಾಗುತ್ತಾ, ಕೆಲವೊಂದು ಶಾಪ್ಸ್ ಅಲ್ಲಿ ಗೋಲ್ಡ್ ಮತ್ತೆ ಸಿಲ್ವರ್ ಅಂತಂದಾಗ ಮಂತ್ಲಿ ಅವ್ರು ಏನ್ ಹೇಳ್ತಾರೆ, 1,000 ಅಥವಾ 2,000 ನೀವು ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಇನ್ಸ್ಟಾಲ್ಮೆಂಟ್ ಅಥವಾ ನಮ್ಮಲ್ಲಿ ಪೇ ಮಾಡ್ಕೊಂಡು ಹೋದ್ರೆ ಅಟ್ ದ ಎಂಡ್ ಆಫ್ ದ ಇಯರ್, ಅಂದ್ರೆ ನೀವು ಈ ಜನವರಿಗೆ ನೀವು ಪೇಮೆಂಟ್ ಸ್ಟಾರ್ಟ್ ಮಾಡಿದ್ರಿ, ಅಟ್ ದ ಎಂಡ್ ಆಫ್ ದ ಇಯರ್ ಅಂದ್ರೆ ಡಿಸೆಂಬರ್ ತನಕ ನಿಮ್ದು ಮಂತ್ಲಿ 2,000 ಪೇ ಮಾಡಿದೆ ಅಂತ ಅನ್ಕೋರಿ. ಸೊ 2,000 ಪೇ ಮಾಡಿದಾಗ ಅರೌಂಡ್ ಇಟ್ ಈಸ್ 24,000 ಆಯ್ತಾ? ಸೊ ಈ 24,000 ವ್ಯಾಲ್ಯೂದು ಎಷ್ಟು ವ್ಯಾಲ್ಯೂ ಇರ್ತಲ್ಲ ಅಷ್ಟು ಗೋಲ್ಡ್ ಅವ್ರು ನಿಮಗೆ ಕೊಡ್ತಾರೆ. ಸೊ ನಿಮಗೆ ಇಲ್ಲಿ ಇದ್ರಲ್ಲಿ ಏನಾಗತ್ತೆ, ನಿಮ್ಗೆ ಒಮ್ಮೆ ಬರ್ಡನ್ ಆಗಲ್ಲ. ಈ ನೀವು ಒಂದ್ಸತಿ 24,000 ಪೇ ಮಾಡಿ ನೀವು ಒಂದು ಗೋಲ್ಡ್ನ ಪರ್ಚೇಸ್ ಮಾಡಿದ್ರೆ, ಗೋಲ್ಡ್ನ ತಗೊಂಡ್ರೆ ಅಂತ ಅನ್ಕೋರಿ. ಸೊ ಆ ಥ್ರೂ ದಟ್ ಗೋಲ್ಡ್ ನೀವು ಇನ್ ಕೇಸ್ ಸಡನ್ ಆಗಿ ಗೋಲ್ಡ್ ಪ್ರೈಸ್ ಜಂಪ್ ಅಲ್ಲ, ಅದು ಗೋಲ್ಡ್ನ ನೀವು ಸೆಲ್ ಮಾಡ್ಬೋದು. ಅರ್ಥ ಆಯ್ತ್ರಿ? ಈಗ ಆಲ್ಮೋಸ್ಟ್ ಏನ್ ಮಾಡತ್ತಾರಿ, 30,000 ಗೋಲ್ಡ್ ಪ್ರೈಸ್ 30,000 ಇದ್ದಾಗ ಆಲ್ಮೋಸ್ಟ್ ಎಲ್ಲರೂ ಗೋಲ್ಡ್ನ ಪರ್ಚೇಸ್ ಮಾಡಿರ್ತಾರೆ. ಆಫ್ಟರ್ ಪರ್ಚೇಸಿಂಗ್ ಗೋಲ್ಡ್ ಅವ್ರು ಏನ್ ಮಾಡ್ತಾರ, ಇಮಿಡಿಯೇಟ್ ಇವಾಗ ಎಷ್ಟಾಗಿದ್ರಿ ಗೋಲ್ಡ್ ಪ್ರೈಸ್ ಅರೌಂಡ್ 47,000 50,000 ಆಗೈತ್ರಿ. ನಿಯರ್ ಟು 50,000 ಅದನ್ನ ಗೋಲ್ಡ್ ಪ್ರೈಸ್ ಅದಲ್ರಿ 50,000. ಗರ್ಲ್ಸ್, ಯು ಹ್ಯಾವ್ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. Yes, madam. Yes, ma'am. ಎಷ್ಟಾದ್ರಿ ಗೋಲ್ಡ್ ಪ್ರೈಸ್ ಡೈಲಿ ನೋಡ್ತಿರಿಲ್ಲ? ಇಟ್ ಈಸ್ ಅರೌಂಡ್ 50,000. ಸೊ ನಿಮ್ಗ ಬರೇ ಜಸ್ಟ್ 10 ಗ್ರಾಮ್ಸ್ ಗೋಲ್ಡ್ನ
Don't know, Nirmala, how you can? As a girl, you should know the gold prices and silver prices every day. But we are not interested in gold and silver. Yes, that is the main reason, no? But I am interested. That's No, why that's I will regularly check gold prices and silver prices because I want to invest in that, no? Yes. ಸಿ ಯೂಶಲಿ ಏನಾಗುತ್ತೆ ಇಲ್ಲಿ ನೀವು ಬಿಫೋರ್ 30,000 ದಾಗ ನೀವು ಏನ್ ಕೇಸ್ ನೀವು ಗೋಲ್ಡ್ನ ಪರ್ಚೇಸ್ ಮಾಡಿದ್ರ ಜಸ್ಟ್ ಫಾರ್ ಕಮರ್ಷಿಯಲ್ ಪರ್ಪಸ್ ಪರ್ಚೇಸ್ ಮಾಡಿದಾಗ ಈ ಟೈಮಲ್ಲಿ ಈ ಪೀರಿಯಡ್ ಅಲ್ಲಿ ನೀವೇನಾದ್ರೂ ಅದನ್ನ ಸೆಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ರೀ 30,000 10 ಗ್ರಾಮ್ಸ್ ತಗೊಂಡಿರಿ ಇವಾಗ 10 ಗ್ರಾಮ್ಸ್ಗೆ 50,000 ಅದ ಸೊ ಅರೌಂಡ್ 50,000 ಅದ ಅಂದಾಗ ಅರೌಂಡ್ ನೀವು ಒಂದು 20,000 ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಅರ್ನ್ ಆಯ್ತಿಲ್ರಿ ಗೋಲ್ಡ್ ಇಂದ ಅವಾಗ ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ನೀವು ಒಂದು ವರ್ಷದೊಳಗೆ ಒಂದು 2 years ತನಕ ನೀವು ಅಮೌಂಟ್ ಇನ್ವೆಸ್ಟ್ ಮಾಡಿ ಗೋಲ್ಡ್ ತಗೊಂಡಿರಿ ನೆಕ್ಸ್ಟ್ ಆಫ್ಟರ್ ಸಮ್ ಪೀರಿಯಡ್ ಆದ್ಮೇಲೆ ಸಡನ್ ಆಗಿ ಬಿಕಾಸ್ ಆಫ್ ಕೊರೋನಾ ಆರ್ ಬಿಕಾಸ್ ಆಫ್ ಸಮಥಿಂಗ್ ಇಟ್ ಹ್ಯಾಸ್ ಇನ್ಕ್ರೀಸ್ ಟು 50,000 ಸೊ ಈ ಟೈಮಲ್ಲಿ ಏನಾಯ್ತು ಇಫ್ ಯು ಸೆಲ್ ದಟ್ ಗೋಲ್ಡ್ ನೀವೇನಾದ್ರೂ ಗೋಲ್ಡ್ನ ಸೆಲ್ ಮಾಡಿದ್ರೆ ಎಷ್ಟಾಗತ್ತೆ ರೀ ಎಷ್ಟು ಅಮೌಂಟ್ ಅರ್ನ್ ಮಾಡ್ಬೋದು ನೀವು ಯು ಕ್ಯಾನ್ ಅರ್ನ್ ಮೋರ್ ದ್ಯಾನ್ 20,000 ಅಮೌಂಟ್ ಸೊ ದಿಸ್ ಈಸ್ ನಥಿಂಗ್ ಬಟ್ ಪ್ರೀಸಿಯಸ್ ಆಬ್ಜೆಕ್ಟ್ಸ್ ಇದೇ ರೀತಿ ಬರೀ ಗೋಲ್ಡ್ ಸಿಲ್ವರ್ ಅಥವಾ ಪ್ಲಾಟಿನಮ್ ಅಷ್ಟೇ ಅಲ್ಲ ನೀವು ಪೇಂಟಿಂಗ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈಗ ನೀವು ಯಾವುದೋ ಒಂದು ಪ್ಲೇಸಲ್ಲಿ ಯಾವುದೋ ಒಂದು ಪೆಂಡಿನ ಪರ್ಚೇಸ್ ಮಾಡ್ಕೊಂಬಂದು ಇಲ್ಲಿ ಅನ್ನೊಂದು ಪ್ಲೇಸಲ್ಲಿ ಇಲ್ಲಿ ಈ ಬಿಜಾಪುರಲ್ಲಿ ತೊಗೊಂಬಂದು ನೀವು ಅದನ್ನ ಸೆಲ್ ಮಾಡ್ಬೋದು ಅಲ್ಲಿ ಮೇ ಬಿ ನೀವು ಒಂದು 1,500 ಒಂದು ಯಾವುದೋ ಒಂದು ಪೇಂಟಿಂಗ್ನ ಪರ್ಚೇಸ್ ಮಾಡಿದ್ರೆ ಇಲ್ಲಿ ತೊಗೊಂಬಂದು ನೀವು 2,500 ಸೆಲ್ ಮಾಡ್ಬೋದು ಸೊ 1,000 ಪ್ರಾಫಿಟ್ ಟು ಯು ಪೀಪಲ್ ಅಂಡರ್ಸ್ಟುಡ್ ಪ್ರೀಸಿಯಸ್ ಆಬ್ಜೆಕ್ಟ್ಸ್ Understood or not? Yes, ma'am. Yes. Then the next and last investment alternative is financial derivatives. See, financial derivatives is a securities which or whose value is derived by some other valuers or some other securities. ಅಂದ್ರೆ ನೀವು ಒಂದು ಪ್ರಾಡಕ್ಟ್ನ ತಗೊಂಡ್ರೆ ಅದ್ರದ್ದು ವ್ಯಾಲ್ಯೂ ಬೇರೆ ಇನ್ನೊಂದು ಪ್ರಾಡಕ್ಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂಡರ್ಸ್ಟುಡ್ ಫಾರ್ ಎಕ್ಸಾಂಪಲ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಸಿ ಯೂಶಲಿ ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಏನು ಇನ್ ಡೀಟೇಲ್ ಆಗಿ ನೀವು ನೆಕ್ಸ್ಟ್ ಚಾಪ್ಟರ್ಸ್ ಅಲ್ಲಿ ಕಲಿತೀರಿ ಫೈನಾನ್ಷಿಯಲ್ ಡಿರೈವೇಟಿವ್ ಅಂದ್ರೆ ಏನು ಅದ್ರದ್ದು ಮೀನಿಂಗ್ ಏನು ವಾಟ್ ಆರ್ ದಿ ಔಟ್ಕಮ್ಸ್ ಯಾವ ರೀತಿ ವರ್ಕ್ ಮಾಡುತ್ತೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಜಸ್ಟ್ ಇಲ್ಲಿ ಅರ್ಥ ಮಾಡ್ಕೊರಿ ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಅಂದ್ರೆ ಫ್ಯೂಚರ್ಸ್ ಮತ್ತು ಆಪ್ಷನ್ ಅಂತ ಕನ್ಸಿಡರ್ ಆಗುತ್ತೆ ಇಲ್ಲಿ ನೀವು ಯಾವುದೇ ಒಂದು ಪ್ರಾಡಕ್ಟ್ ಅಥವಾ ಯಾವುದೇ ಒಂದು ಯೂಶಲಿ ಬಲ್ಕ್ ಕ್ವಾಂಟಿಟಿದಾಗ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಹ್ಯೂಜ್ ಅಮೌಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಟ್ ಇದ್ರದ್ದು ಏನ್ ಬೆನಿಫಿಟ್ ಇರುತ್ತಲ್ಲ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಸಿಗುತ್ತೆ ಯೂಶಲಿ ನೀವು ಶೇರ್ಸ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು ಬ್ಯಾಂಕ್ ಡಿಪಾಸಿಟ್ ಅಲ್ಲಿ ಆಗಿರ್ಬೋದು ನೀವು ಏನಾಗುತ್ತೆ ಇಮಿಡಿಯೇಟ್ ನೀವು ರಿಟರ್ನ್ಸ್ ತಗೋಬಹುದು ಇಮಿಡಿಯೇಟ್ ನೀವು ಕ್ಯಾಶ್ ಬೇಕು ಅಂದ್ರೆ ನಿಮ್ಗೆ ಸಿಗುತ್ತೆ ಬಟ್ ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಅಲ್ಲಿ ಏನಾಗುತ್ತೆ ಇನ್ ಫ್ಯೂಚರ್ ಅಂದ್ರೆ ಆಫ್ಟರ್ ಸಮ್ ಪೀರಿಯಡ್ ಅಂದ್ರೆ ಮೇ ಬಿ 1 year ಆದ್ರೂ ಆಗ್ಬೋದು 2 years ಸ್ವಲ್ಪ ಲಾಂಗ್ ಟರ್ಮ್ ಬೇಸಿಸ್ ಮೇಲೆ ಇದ್ರೆ ನಿಮ್ಗೆ ರಿಟರ್ನ್ ಸಿಗ್ತದೆ ಓಕೆ ಅಂಡರ್ಸ್ಟುಡ್ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಇನ್ ಫ್ಯೂಚರ್ ಅಲ್ಲಿ ನಿಮಗೆ ಅದ್ರದ್ದು ರಿಟರ್ನ್ ಸಿಗ್ತಾರೆ ಪ್ರೆಸೆಂಟ್ ಅಲ್ಲ ದಟ್ ಈಸ್ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಡಿರೈವೇಟಿವ್ಸ್ ಅಂಡ್ ದೀಸ್ ಇವ್ರದ್ದು ವ್ಯಾಲ್ಯೂ ಏನಾಗುತ್ತೆ ಬೇರೆ ಒಂದು ಪ್ರಾಡಕ್ಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ Okay. Okay, ma'am. Okay. So once again, I'm sorry for that notes. I'm making some alteration to your notes. Okay. Some changes ಮಾಡತ್ತೇನ್ರಿ notes ನಾಗ. And after making changes, I will send you the notes. ಸ್ವಲ್ಪ ನಿಮ್ಗೆ ಈಸಿ ಪರ್ಪಸ್ ಆಗಲಿ ಅಂತ ಸ್ವಲ್ಪ ಫಾರ್ಮ್ಯಾಟ್ ಆಗಿರ್ಬೋದು ಸ್ವಲ್ಪ ಅಲ್ಟ್ರೇಷನ್ಸ್ ಸ್ವಲ್ಪ ಅಲೈನ್ಮೆಂಟ್ ಅದು ವರ್ಕ್ ಅದ ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ವರ್ಕ್ ಐ ವಿಲ್ ಸೆಂಡ್ ಯು ದ ನೋಟ್ಸ್ ಆ್ಯಂಡ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಸಮ್ ಡಿಫ್ರೆಂಟ್ ಟಾಪಿಕ್ ದಟ್ ಈಸ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಆರ್ ಸಮ್ ಅದರ್ ಟಾಪಿಕ್ ವಿಲ್ ಡಿಸ್ಕಸ್ ಓಕೆ ಓಕೆ Okay, ma'am. Okay, ma'am. ಹ್ಯಾವ್ ಅ ನೈಸ್ ಡೇ Have a nice day to you too, ma'am. Bye, ma'am. ಥ್ಯಾಂಕ್ ಯು ಬಾಯ್ ಆಲ್ ಆಫ್ ಯು